ಶಿಡ್ಲಘಟ್ಟ ತಾಲೂಕಿನ ಬೈಯಪ್ಪನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 77ನೇ ಗಣರಾಜ್ಯೋತ್ಸವ ಅಂಗವಾಗಿ ಗ್ರಾಮದ ಮುಖಂಡರು, ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ನರಸಿಂಹರಾಜು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯ ರಾಮಚಂದ್ರಪ್ಪನವರು ಜವಾಹರಲಾಲ್ ನೆಹರು, ಡಾ. ಬಿ.ಆರ್. ಅಂಬೇಡ್ಕರ್, ಮಹಾತ್ಮಗಾಂಧಿ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಮಕ್ಕಳು ಮತ್ತು ಪೋಷಕರಿಗೆ ಹಾಗೂ ಗ್ರಾಮಸ್ಥರಿಗೆ ಸಿಹಿ ಹಂಚಿ ಶಾಲೆಯ ಆವರಣದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಬ್ಬದಂತೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ನರಸಿಂಹರಾಜು, ಉಪಾಧ್ಯಕ್ಷೆ ಸುಮಾ, ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕ ಬಿ.ಆರ್. ನಾರಾಯಣಸ್ವಾಮಿ, ಗ್ರಾಮದ ಮುಖಂಡ ಬಿ.ಸಿ. ನರಸಿಂಹರೆಡ್ಡಿ, ರಮೇಶ್, ವೆಂಕಟೇಶಪ್ಪ, ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಮಚಂದ್ರಪ್ಪ, ಭಾರತೀಯ ಸೇವಾದಳ ವೆಂಕಟರೆಡ್ಡಿ, ಅತಿಥಿ ಶಿಕ್ಷಕಿ ವರಲಕ್ಷ್ಮಿ, ಅಡುಗೆ ಸಹಾಯಕಿ ಭಾಗ್ಯಮ್ಮ ಸೇರಿದಂತೆ ಮಕ್ಕಳ ಪೋಷಕರು ಮತ್ತು ಗ್ರಾಮಸ್ಥರು ಇದ್ದರು. ಕೆಲವೊಂದು ಪ್ರಾಂತ್ಯಗಳು ಹಾಗೆ ಉಳ್ಕೊಂಡಿದ್ದು ರಾಜರ ಆಳ್ವಿಕೆಯಲ್ಲಿ. ಅವುಗಳನ್ನೆಲ್ಲ ಒಗ್ಗೂಡಿಸಿ ಇದಕ್ಕೆ ಒಂದು ಸಂವಿಧಾನ ಬೇಕು, ಆ ಸಂವಿಧಾನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅನೇಕ ಮಹಾನ್ ಗಣ್ಯ ವ್ಯಕ್ತಿಗಳು ಕೂತ್ಕೊಂಡು ಅದನ್ನು ಸುದೀರ್ಘವಾಗಿ ಆಲೋಚನೆ ಮಾಡಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಆ ಒಂದು ಸಂವಿಧಾನದ ಕಮಿಟಿಯನ್ನು ರಚನೆ ಮಾಡ್ತಾರೆ. ಈ ಸಂವಿಧಾನ ಹೇಗಿರಬೇಕು ಅಂದರೆ ಅನೇಕ ದೇಶಗಳಿಂದ ಅವರ ದೇಶದ ಆಡಳಿತ ಮತ್ತು ಕಾನೂನುಗಳನ್ನು ತರಿಸ್ಕೊಳ್ತಾರೆ. ಅವುಗಳನ್ನೆಲ್ಲ ಪರಾಮರ್ಶೆ ಮಾಡಿ ನಮ್ಮ ದೇಶದ ವ್ಯವಸ್ಥೆ ಹೇಗಿದೆ, ನಮ್ಮ ಜನಾಂಗ ಹೇಗಿದೆ, ನಮ್ಮಲ್ಲಿ ಏನು ತಾರತಮ್ಯಗಳಿದ್ದಾವೆ, ಈ ತಾರತಮ್ಯಗಳನ್ನು ಹೋಗಲಾಡಿಸ್ಲಿಕ್ಕೆ ನಮ್ಮ ವೆಂಕಟರೆಡ್ಡಿ ಸರ್ ಹೇಳಿದ್ರು ಅವಾಗಲೇ, ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ ಅವರು ಓದ್ಕೊಂಡಿರೋದೇ ಸುಮಾರು ಅಂದರೆ ಒಂದಿಷ್ಟು ಇದೆ. ಇಲ್ಲಿವರೆಗೂ ಅವರಷ್ಟು ಓದ್ಕೊಂಡವರು ಯಾರೂ ಇಲ್ಲ, ಅಂದರೆ ಅಷ್ಟು ಮೇಧಾವಿಗಳಾಗಿದ್ದರು. ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಂವಿಧಾನದ ಸಮಿತಿಯ ಮಾಡಿ ಅಧ್ಯಕ್ಷತೆಯನ್ನು ವಹಿಸಿ ಅವರಿಗೆ ಈ ಕಮಿಟಿಯನ್ನು ಮಾಡಿ ಅಂತ ಹೇಳ್ತಾರೆ. ಆ ಕಮಿಟಿ ಆದಮೇಲೆ ಅದರ ಮೇಲುಸ್ತುವಾರಿಯನ್ನು ಸಂಪೂರ್ಣವಾಗಿ ಅದನ್ನು ರಚನೆ ಮಾಡಿಬಿಟ್ಟು ಅದರ ಮೇಲುಸ್ತುವಾರಿಯನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ವಹಿಸ್ತಾರೆ. ಅದಕ್ಕಾಗಿ ಅವರನ್ನು ಕರಡು ಸಮಿತಿಯ ಅಧ್ಯಕ್ಷರು ಅಂತ ಕರೀತಾರೆ. ಅಂದರೆ ಅದರಲ್ಲಿ ಏನು ಕಾನೂನುಗಳು ಇರಬೇಕು, ಜನಗಳಿಗೆ ಅನುಕೂಲವಾದಂತಹ ಒಂದು ಕಾನೂನುಗಳು ಎಂಥವು ಇರಬೇಕು. ಯಾಕಂದರೆ ನಮ್ಮ ದೇಶ ಮೊದಲಿಗೆ ಬಿಳಿಯರು, ಕರಿಯರು, ಮೇಲ್ವರ್ಗದವರು, ಕೆಳವರ್ಗದವರು, ಬಲ್ಲಿದರು, ಬಡವರು, ಈ ರೀತಿ ಒಬ್ಬರ ಮೇಲೆ ಒಬ್ಬರು ದಮನ ಮಾಡ್ಕೊಂತ ಬೆಳೀತಾ ಇದ್ರು. ಹಾಗಾಗಿ ಇದನ್ನೆಲ್ಲ ಹೋಗಲಾಡಿಸ್ಬೇಕಂದ್ರೆ ಏನು ಮಾಡಬೇಕು ಅಂದರೆ ಒಂದು ಸುವ್ಯವಸ್ಥಿತವಾದಂತಹ ಒಂದು ಸಂವಿಧಾನ ಬೇಕು ಈ ದೇಶಕ್ಕೆ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿ ಅದರಲ್ಲಿ ಏನು ಕಾನೂನು ನೋಡಿ, ಪ್ರಪಂಚದಲ್ಲೇ ಅತ್ಯಂತ ಕಠಿಣವಾದ ಮತ್ತು ಸುಲಲಿತವಾದಂತಹ ಒಂದು ಸಂವಿಧಾನ ನಮ್ಮದು. ಅಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಇವತ್ತು ನಾವು ಎಷ್ಟು ನಮನ ಮಾಡಿದ್ರೂ ಅವರನ್ನ ಸಾಕಾಗೋದಿಲ್ಲ. ಯಾವುದೇ ಕಾರಣಕ್ಕೂ ರಾಜ್ಯಗಳ ಪ್ರತ್ಯೇಕ ಇರಲಿಲ್ಲ. 1956ರಲ್ಲಿ ರಾಜ್ಯ ಪುನರ್ ವಿಂಗಡನಾ ಆಯೋಗ ಸಮಿತಿಯಾಗಿ ಇದು ಕೇರಳ, ಕರ್ನಾಟಕ, ತಮಿಳುನಾಡು, ಮೈಸೂರು, ಕರ್ನಾಟಕ ಇರಲಿಲ್ಲ ಅವಾಗ, ಮೈಸೂರು ಅಂತ ರಾಜ್ಯಗಳಿತ್ತು. ನಂತರ 1971ರಲ್ಲಿ ದೇವರಾಜ ಅರಸನವರ ಕಾಲದಲ್ಲಿ ಇದು ಮೈಸೂರು ರಾಜ್ಯ ಬೇಡ, ಕರ್ನಾಟಕ ಅಂತ ನಾಮಕರಣವಾಯಿತು. ಬಂಧುಗಳೇ, ಇಂತಹ ಒಂದು ದಿನಗಳು ಅಪರೂಪಕ್ಕೆ ಸಿಗುವಂಥದ್ದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಆಗಸ್ಟ್ 15ರಂದು ಹುಟ್ಟಿದ್ದು, ಜನವರಿ 26ರಂದು ಸತ್ತಿದ್ದು. ಇಂತಹ ವಿರಳವಾಗಿರ್ತಕ್ಕಂಥ ನಿದರ್ಶನಗಳು ವಿರಳ. ಆ ನಿಟ್ಟಿನಲ್ಲಿ ನಮಗೆ ಕೊಟ್ಟಿರ್ತಕ್ಕಂತಹ ಸಂವಿಧಾನ ನೀತಿ ಏನೇನಿದೆ ಅವುಗಳನ್ನ ನಾವು ಏನು ಮಾಡೋದು ಬೇಡ, ಅವುಗಳನ್ನು ಪಾಲಿಸ್ಕೊಂಡು ಹೋದ್ರೆ ಸಾಕು ಅಂತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನನಗೆ ಕೇಳಿಸಿ ನಮ್ಮೂರು ಆಯ್ಕೆ ಮಾಡ್ಕೊಂಡ್ರು. ಅವರು ಮಕ್ಕಳು ಜಾಸ್ತಿ ಇದ್ದಾರೆ, ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರಿಗೆ ಸರಿಯಾಗಿ ಕೇಳಿಸ್ತಾ ಇಲ್ವ ಪಾಪ, ಮತ್ತೆ ಪಶ್ಚಾತ್ತಾಪ ಪಟ್ಟರು ಫಸ್ಟಲ್ಲಿ. ಸರ್ ನನಗೆ ಇಷ್ಟು ಮಕ್ಕಳು ಇಷ್ಟು ಕಡಿಮೆ ಇದ್ದಾರೆ, ಇಂಥ ಊರು ಹೇಳ್ಬಿಟ್ರು ನಮಗೆ ಅಂತ. ಯಾಕಂದರೆ ಪ್ರತಿ ವರ್ಷ ಹೋಗ್ತಾ ಇದ್ದೀನಿ. ಸುಮಾರು 7 ವರ್ಷಗಳ ಕಾಲ ಇಲ್ಲಿ ಯಾರು ಪರ್ಮನೆಂಟ್ ಟೀಚರ್ಸೇ ಬರಲಿಲ್ಲ. ಏನೋ ನಮ್ಮ ಮಕ್ಕಳ ಅದೃಷ್ಟನೋ ನಮ್ಮ ಊರಿನ ಅದೃಷ್ಟನೋ ಒಂದು ಒಳ್ಳೆಯ ಶಿಕ್ಷಕರು ಸಿಕ್ಕಿದ್ದಾರೆ ನಮಗೆ. ಬಹಳ ಮಕ್ಕಳ ಶಿಕ್ಷಣದ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಮತ್ತು ಮಕ್ಕಳ ಮೇಲೆ ಪೋಷಕರ ಮೇಲೆ ಒಳ್ಳೆಯ ನಮಗೆ ಶಿಕ್ಷಕರು ಸಿಕ್ಕಿದ್ದಾರೆ. ಮುಂದಿನ ದಿನಗಳಲ್ಲಿ ಮಕ್ಕಳನ್ನು ತಂದೆ ತಾಯಿಗಳ ಮನವೊಲಿಸಿ
ಮಕ್ಕಳನ್ನು ಶಾಲೆಗೆ ಹೆಚ್ಚಾಗಿ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ತಂದೆ ತಾಯಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೆ ಏನು ಇವತ್ತು ಇಲ್ಲಿ ಮಕ್ಕಳು ಸೇರಿದರೆ, ಮೊದಲನೇದಾಗಿ ಒಂದು ಡ್ಯಾನ್ಸ್ ಪ್ರೋಗ್ರಾಮನ್ನು ಮಾಡಿದ್ರು. ಇವತ್ತು ಇಷ್ಟು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು, ಯಾಕಂದರೆ ಆ್ಯಕ್ಟಿವಿಟೀಸ್ನಲ್ಲಿ ಮೊದಲು ಯಾರೂ ಇರಲಿಲ್ಲ, ಒಂದು ಮೇಡಮ್ನವರು ಇದ್ದಾರೆ ಇಲ್ಲಿ. ಈ ಮೇಡಮ್ನವರು ಇಲ್ಲಿದ್ದರೆ ಅಲ್ಲಿ ಮಕ್ಕಳು ಬಹಳ ಆಕ್ಟಿವ್ ಆಗಿರ್ತಾರೆ. ಯಾಕಂದರೆ ನಮಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಮೇಡಮ್ನವರೆಲ್ಲ ಕಲ್ತಿರ್ತಾರೆ. ಅದಕ್ಕೆ ಅವರು ಅತಿಥಿ ಶಿಕ್ಷಕರಾದರೂ ಸಹ ಒಂದು ಒಳ್ಳೆಯ ಶಿಕ್ಷಕಿ ಆಗಿದ್ದಾರೆ, ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ದಾರೆ. ಮತ್ತು ನಾವು ಅಷ್ಟೇ, ಈ ಶಿಕ್ಷಕರಿಗೆ ನಾವು ಎಷ್ಟು ಕೋಆಪ್ರೇಟಿವ್ ಕೊಡ್ತೀವಿ, ಅವರು ಅಷ್ಟೇ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿರ್ತಾರೆ. ಅದಕ್ಕೋಸ್ಕರ ನಮ್ಮೂರಿಗೆ ಬಂದಿರತಕ್ಕಂಥ ಶಿಕ್ಷಕರನ್ನು ನಾವೆಲ್ಲ ಸೇರಿ ಭಾಳ ಒಳ್ಳೆಯ ರೀತಿಯಲ್ಲಿ ನಾವು ಅವ್ರನ್ನ ನೋಡ್ಕೊಂಡು ಹೋಗಬೇಕು.